ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಕಟಕ ರಾಶಿಯ ಏಪ್ರಿಲ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಈ ತಿಂಗಳು ಕಟಕ ರಾಶಿಗೆ ಕೈ ಹಿಡಿಯುವ ಬುಧಾದಿತ್ಯರು, ಏರುತ್ತಿವೆ ಖರ್ಚು ಒತ್ತಡಗಳು ಅಂತ ಬರ್ತವೆ. ಅಂದರೆ ಅಲ್ಲಿ ಬುಧಾದಿತ್ಯರು ಅಂದರೆ ಬುಧ ಮತ್ತು ಸೂರ್ಯನ ವಿಶೇಷವಾದ ಬೆಂಬಲ ಸಿಗುವಂಥ ಒಂದು ಅವಕಾಶ ಈ ತಿಂಗಳಲ್ಲಿ ಒದಗಿ ಬರಲಿದೆ. ಆದರೆ ನಿಮಗೆ ಒತ್ತಡ, ಖರ್ಚು, ಚಿಂತೆ ಇತ್ಯಾದಿಗಳು ಅದು ಸಹ ಏರಿಕೆ ಆಗುತ್ತೆ. ಯಾಕಂದರೆ ಇತರ ಕೆಲವು ಗ್ರಹಗಳ ಒಂದು ವೈಪರೀತ್ಯ ನಿಮ್ಮನ್ನು ಕಾಡುತ್ತವೆ. ಹಾಗಾಗಿ ಅಂತಹ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕಾಗುತ್ತೆ. ಅಲ್ಲಿ ಸೂರ್ಯನ ವಿಚಾರ ಗಮನಿಸಿದಾಗ ನಿಮಗೆ ಈ ತಿಂಗಳ 14ರಿಂದ ಸೂರ್ಯನ ಅನುಗ್ರಹ ಕರ್ಮಸ್ಥಾನದಲ್ಲಿ ಆಗುತ್ತದೆ. ಹಾಗಾಗಿ 13ರವರೆಗೂ ಸೂರ್ಯನ ಬೆಂಬಲ ಇರೋದಿಲ್ಲ. 14ರಿಂದ ನಿಮಗೆ ಸೂರ್ಯನ ಬೆಂಬಲ ವ್ಯಕ್ತವಾಗುವಂಥದ್ದು. ಆ ಸೂರ್ಯನ ಅನುಕೂಲದಿಂದ ನಿಮಗೆ ವಿಶೇಷವಾಗಿ ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಅಥವಾ ಇನ್ನಿತರ ಯಾವುದೇ ರೀತಿಯ ಭೂಮಿಗೆ ಸಂಬಂಧಿತ ವಿಚಾರಗಳು ಅವೆಲ್ಲ ಒಂದು ಕೌಟುಂಬಿಕ ವಿಚಾರಗಳು ಅವೆಲ್ಲ ಭಾಳ ಚೆನ್ನಾಗಿ ಆಗುತ್ತೆ. ಜೊತೆಗೆ ಮನೆ ಭೂಮಿ ಕೊಳ್ಳುವಂಥ ವಿಚಾರ ಅಥವಾ ಭೂಮಿಯ ದಾಖಲೆ ಪತ್ರಗಳ ಸಂಗ್ರಹ ಇತ್ಯಾದಿಗಳ ವಿಚಾರಕ್ಕೂ ತಿಂಗಳ 14ರ ಬಳಿಕ ರವಿಯ ಅನುಗ್ರಹ ಉತ್ಪನ್ನವಾಗುತ್ತದೆ. ಇನ್ನು ಬುಧನ ಅನುಕೂಲ ನಿಮಗೆ ಆರಂಭದಿಂದಲೇ ಇರುತ್ತೆ. ಈ ತಿಂಗಳ 10ನೇ ತಾರೀಕುವರೆಗೂ ಬುಧನ ವಿಶೇಷವಾದ ಅನುಗ್ರಹ ಇರುವಂಥದ್ದು ಅಪರೂಪಕ್ಕೆ. ಅದು ನಿಮಗೆ ಹಣಕಾಸಿನ ಸಂಬಂಧ, ವ್ಯಾಪಾರ ಉದ್ಯೋಗದ ಸಂಬಂಧ ಅಥವಾ ವಿದ್ಯೆ ವಿಚಾರ ಸಂಬಂಧ, ವಿದ್ಯಾರ್ಥಿಗಳಿಗೆ, ಸಾಧಕರಿಗೆ, ಯುವಕರಿಗೆ ಅನುಕೂಲವಾದಂಥ ಫಲಿತಾಂಶ ಬರುತ್ತೆ. ಇನ್ನು ಶುಕ್ರ ಅನುಗ್ರಹವು ನಿಮಗೆ ಆರಂಭದಲ್ಲೇ ಇರುತ್ತೆ. 18ರವರೆಗೂ ಶುಕ್ರನು ಲಾಭಸ್ಥಾನದಲ್ಲಿ ಇರುವ ಕಾರಣ ಅಲ್ಲಿ ಹಣಕಾಸಿಗೆ ಸಂಬಂಧಪಟ್ಟ ವಿಶೇಷವಾದ ಒಪ್ಪಂದಗಳು, ಹಣಕಾಸಿನ ಹರಿವು ಚೆನ್ನಾಗಿ ಆಗುವಂಥದ್ದು, ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಚೆನ್ನಾಗಿ ಲಾಭಗಳು ಬರುವಂಥದ್ದು, ವ್ಯಾಪಾರ ವೃತ್ತಿ ಮಾಡೋರಿಗೆ ಅವರ ವೃತ್ತಿಯಲ್ಲಿ ಪ್ರಗತಿ ಆಗುವಂಥದ್ದು, ಹೊಸ ವೃತ್ತಿ, ಹೊಸ ಉದ್ಯೋಗ ಆರಂಭಕ್ಕೆ ಅವಕಾಶಗಳು ಸಿಗುವಂಥದ್ದು, ಅಥವಾ ಇನ್ನು ಕೆಲವರಿಗೆ ಉದ್ಯೋಗವನ್ನು ಬದಲಿಸಿ ಹೊಸ ಉದ್ಯೋಗವನ್ನು ಕಂಡುಕೊಳ್ಳಲಿಕ್ಕೆ ಒಂದು ಅನುಕೂಲವಾಗುವಂಥ ವಾತಾವರಣ. ಅಲ್ಲಿ ಶುಕ್ರ, ಚಂದ್ರ, ಬುಧ ಮತ್ತು ರವಿಯ ಒಂದು ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಒಂದು ಬೆನ್ನೆಲುಬಾಗಿ ಬರುತ್ತೆ. ಯಾಕಂದರೆ ಕೆಲವೊಂದು ತಿಂಗಳಲ್ಲಿ ಕಟಕ ರಾಶಿಗೆ ಕೇವಲ 1 ಅಥವಾ 2 ಗ್ರಹಗಳು ಮಾತ್ರ ನಿಮ್ಮ ಪರವಾಗಿ ಇರ್ತಿತ್ತು. ಕೆಲವೊಂದು ತಿಂಗಳುಗಳಲ್ಲಿ ನಿಮಗೆ ಕೇವಲ ಚಂದ್ರನೇ ಅನುಗ್ರಹ ಮಾತ್ರ ನಿಮಗೆ ಒಂದು ರಕ್ಷಣೆ ಆಗಿತ್ತು. ಆದರೆ ಈ ತಿಂಗಳು ಸ್ವಲ್ಪ ಮಟ್ಟಿಗೆ ತೃಪ್ತಿದಾಯಕವಾಗಿದೆ, ನೆನಪಿಟ್ಕೊಳ್ಳಿ. ಹಾಗಾಗಿ ಏಪ್ರಿಲ್ ತಿಂಗಳಲ್ಲಿ ಕಟಕ ರಾಶಿಯವರು ಏನೇನು ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಕೈ ಹಾಕ್ಬೋದು. ಯಾವುದರ ಆರಂಭಕ್ಕೋ, ಒಪ್ಪಂದ ಸಹಿ ಮಾಡಲಿಕ್ಕೋ, ಕೊಡುಕೊಳ್ಳುವಿಕೆ ವಿಚಾರಕ್ಕೋ, ಯಾವುದೋ ಭೇಟಿಯಾಗಲಿಕ್ಕೋ ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೋ, ಹೊಸ ಉದ್ಯೋಗದ ಅನ್ವೇಷಣೆಗೋ ಈ ರೀತಿ ಮಾಡುವಂಥ ಪ್ರಯತ್ನದಲ್ಲಿ ಸಫಲತೆ ಮತ್ತು ಅದೃಷ್ಟ ನಿಮ್ಮ ಪರವಾಗಿ ಕೆಲಸ ಮಾಡಲಿದೆ. ಹಾಗಾಗಿ ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಶುಕ್ರನ ಅನುಗ್ರಹದ ಲಾಭಸ್ಥಾನದ ಪ್ರಭಾವ ನಿಮಗೆ 18ರವರೆಗಿರುವ ಕಾರಣ ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ನೀವು ದೀರ್ಘಕಾಲದ ಒಪ್ಪಂದಗಳು ಮಾಡೋದಿದ್ದರೆ ಅಥವಾ ಹಣವನ್ನು ನೀವು ಹೂಡಿಕೆ ಮಾಡೋದಿದ್ದರೆ ಅಥವಾ ಇನ್ನಿತರ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡೋದಿದ್ದರೆ ಈ ತಿಂಗಳಲ್ಲಿ ನಿಮಗೆ ಅನುಕೂಲಕರವಾದ ವಾತಾವರಣ ಬರುತ್ತೆ. ಅಥವಾ ದೊಡ್ಡ ಮೊತ್ತದ ಹಣ ನಿಮಗೆ ಬಾಕಿ ಯಾವುದೋ ಬರಬೇಕಾಗಿತ್ತು, ಏರಿಯರ್ಸು ಅಥವಾ ಪೆಂಡಿಂಗಿದ್ದ ಬಿಲ್ಲು ಅವೆಲ್ಲ ಈ ತಿಂಗಳಲ್ಲಿ ಬರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ, ವ್ಯಾಪಾರ, ವೃತ್ತಿ ಅಥವಾ ಸ್ವಂತ ಉದ್ಯಮ ನಡೆಸುವವರಿಗೆ ಕಟಕ ರಾಶಿಯವರಿಗೆ ಅನುಕೂಲಕರವಾದ ವಾತಾವರಣ ಇದೆ. ಆರೋಗ್ಯವು ಸಹ ತೃಪ್ತಿದಾಯಕವಾಗಿ ಉತ್ತಮವಾಗಿ ಇರುವಂಥದ್ದು. ಆದರೆ ಏರುತ್ತವೆ ಖರ್ಚು ಒತ್ತಡಗಳು ಅಂತ ಬಂದಿದೆ. ಯಾಕಂದರೆ ಅಲ್ಲಿ ತಿಂಗಳ 19ರ ಬಳಿಕ ನಿಮಗೆ ಶುಕ್ರನು ವ್ಯಯ ಸ್ಥಾನಕ್ಕೆ ಅಂದರೆ ಖರ್ಚು ಮಾಡುವ ಸ್ಥಾನಕ್ಕೆ ಪರಿವರ್ತನೆ ಆಗ್ತಾನೆ. ಆರಂಭದಲ್ಲಿ 18ರವರೆಗೂ ಶುಕ್ರ ಅನುಗ್ರಹ ಇದೆ. 19ರ ಬಳಿಕ ಶುಕ್ರನ ಪರಿವರ್ತನೆ ನಿಮಗೆ ಅಲ್ಲಿ ವ್ಯಯದಲ್ಲಿ ಬರುವ ಕಾರಣ ಅಲ್ಲಿ ಖರ್ಚು ಮತ್ತು ಒತ್ತಡಗಳು ಇರುವಂಥದ್ದು. ಅನಾವಶ್ಯಕ ಖರ್ಚುಗಳು, ಅನಪೇಕ್ಷಿತ ಖರ್ಚುಗಳು, ಅನಿರೀಕ್ಷಿತ ಖರ್ಚುಗಳೆಲ್ಲ ಬರುವಂಥದ್ದು. ಇನ್ನು ಮಂಗಳನು ಸಹ ನಿಮಗೆ ಅಷ್ಟೊಂದು ವಿರುದ್ಧವಾದ ಪರಿಣಾಮವನ್ನು ಕೆಲವೊಮ್ಮೆ ಬೀರ್ಬೋದು. ಹಾಗಾಗಿ ಕೆಲವು ಅನಿರೀಕ್ಷಿತ ಖರ್ಚುಗಳು, ಅನಪೇಕ್ಷಿತ ಖರ್ಚುಗಳು ಬರುವಂಥದ್ದು. ಅಥವಾ ಇತರ ಯಾವುದೇ ನೀವು ಮೋಸದ ಜಾಲಕ್ಕೆ ಬಲಿ ಬಿದ್ದು ಹಣವನ್ನು ಕಳೆದುಕೊಳ್ಳೋದಾಗಲಿ ಅಥವಾ ಯಾರದೇ ಒಂದು ನೀವು ಮಾತಿಗೆ ಕಟ್ಟು ಬಿದ್ದು ಅಲ್ಲಿ ದಾಕ್ಷಿಣ್ಯದ ಪ್ರವೃತ್ತಿಯಿಂದ ಅಲ್ಲಿ ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದು ಅಥವಾ ಹಣದ ಒಂದು ವ್ಯವಸ್ಥೆಗೆ ತೊಂದರೆ ಆಗುವಂಥದ್ದು ಇರುತ್ತೆ. ಜೊತೆಗೆ ಕೌಟುಂಬಿಕವಾದ ಸಣ್ಣ ಪುಟ್ಟ ವಿಚಾರಗಳು, ಅದು ತಂದೆ ಮಕ್ಕಳದ್ದು ಇರ್ಬೋದು ಅಥವಾ ಮನೆ ಇತರ ಬಂಧುಗಳದ್ದು ಮತ್ತು ಮಾತಿನ ಸ್ವಲ್ಪ ಚಕಮಕಿಗಳು ಬರುವಂಥದ್ದು, ಪತಿ ಪತ್ನಿಯರ ಮಧ್ಯೆ ಸಣ್ಣ ಪುಟ್ಟ ಮಾತಿನ ಚಕಮಕಿ ಇತ್ಯಾದಿ ಎಲ್ಲ ಬಂದು ಅದರಿಂದ ಸ್ವಲ್ಪ ಮನಸ್ಸಿಗೆ ಒತ್ತಡ, ಬೇಜಾರಾಗುವಂಥ ಘಟನೆಗಳು. ಯಾಕಂದರೆ ಗುರುವಿನ ಬಲನ ನಿಮಗೆ ಇರೋದಿಲ್ಲ. ವ್ಯಯದಲ್ಲಿ ಗುರು ಇರುವ ಕಾರಣ ಆ ವ್ಯಯದ ಗುರುವಿನ ಪ್ರಭಾವ, ಅದೇ ರೀತಿ ಶನಿಯ ಒಂದು ಬಲದ ಕೊರತೆ, ರಾಹು ಕೇತುಗಳ ಒಂದು ವೈಪರೀತ್ಯ ಇವೆಲ್ಲ ನಿಮಗೆ ಕೆಲವೊಮ್ಮೆ ಕಾಡ್ಬೋದು. ಹಾಗಾಗಿ ಅವೆಲ್ಲ ನಿವಾರಣೆಗಾಗಿ ನೀವು ಭಕ್ತಿ ಮಾರ್ಗ, ಧರ್ಮ ಮಾರ್ಗವನ್ನು ಅನುಸರಣೆ ಮಾಡಿಕೊಳ್ಳಿ. ಹೆಚ್ಚಿನೇನು ಆತಂಕ ಪಡಬೇಕಾಗಿಲ್ಲ. ಆದರೆ ತಕ್ಕ ಮಟ್ಟಿಗೆ ಅಂದರೆ ಹಿಂದಿನ ಕೆಲವು ತಿಂಗಳುಗಳಿಗೆ ಹೋಲಿಸಿದರೆ ಈ ತಿಂಗಳಲ್ಲಿ ನಿಮಗೆ ಅನೇಕ ಅದೃಷ್ಟದ ಫಲಗಳು ಅಥವಾ ಪ್ರಯತ್ನಕ್ಕೆ ಸಫಲವಾದ ಫಲಗಳು ಈ ತಿಂಗಳಲ್ಲಿ ಸಿಗಲಿವೆ. ತನು ಮನ ಧನದಲ್ಲಿ ಉತ್ತಮವಾದ ಸಂಯಮ ನಿಮಗೆ ಬುಧಾದಿತ್ಯರಿಂದ, ಶುಕ್ರನಿಂದ, ಚಂದ್ರನಿಂದ ಸಿಗಲಿವೆ. ಇನ್ನು ಚಂದ್ರನ ಬೆಂಬಲ ನಿಮಗೆ ನಿಮ್ಮ ರಾಶಿಯಾಧಿಪತಿ ಚಂದ್ರನೇ ಆಗಿದ್ದು
ಆಗಿದ್ದು ಈ ತಿಂಗಳಲ್ಲಿ ಅತ್ಯಧಿಕವಾದ ದಿನಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಸಿಗಲಿದೆ. ಯಾವುದೇ ರಾಶಿಗೂ ಸಿಗದಷ್ಟು ಅಧಿಕವಾದ ಚಂದ್ರನ ಬೆಂಬಲ ಸಿಗುವಂತಹ ದಿನಾಂಕಗಳು ಇವೆ. ಅದರಲ್ಲಿ ಆ ದಿನಾಂಕಗಳನ್ನು ನೋಡಿದರೆ ಏಪ್ರಿಲ್ 1, 2, 8, 9, 10, 11, 12, 15, 16, 17, 18, 19, 20, 23, 24, 25, 28, 29, 30 ಇಷ್ಟು ದಿನಗಳಲ್ಲಿ ನಿಮಗೆ ಚಂದ್ರನ ಅತ್ಯಪರೂಪದ ಬೆಂಬಲ ಸಿಗಲಿದೆ. ಹೆಚ್ಚಿನ ರಾಶಿಗಳಿಗೆ 14, 12 ದಿನಗಳಲ್ಲಿ ಸಿಗ್ತವೆ. ಈ ತಿಂಗಳಲ್ಲಿ ನಿಮಗೆ 19 ದಿನಗಳು ಚಂದ್ರನ ಅನುಕೂಲವಾಗಿದೆ. ಹಾಗಾಗಿ ಹೆಚ್ಚಿನ ಮಟ್ಟಿನ ಅದೃಷ್ಟದ ನಿಮಗೆ ಚಂದ್ರನಿಂದಲೂ ಸಹ ಸಿಗಲಿದೆ. ಇನ್ನು ಬಳಸುವಂಥ ಬಣ್ಣಗಳನ್ನು ನೋಡಿದರೆ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣ ಸೂರ್ಯನ ಪ್ರಭಾವವಾಗಿ 14ರಿಂದ ಬಳಸಿಕೊಳ್ಳಿ. ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ 1. ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5 ನಂಬರ್ 5 ನೀವು ತಿಂಗಳ 9ರವರೆಗೆ ಬಳಸ್ಕೊಳ್ಳುವಂಥದ್ದು. ಇನ್ನು ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆ 6 ನೀವು ತಿಂಗಳ 18ರವರೆಗೆ ಬಳಸ್ಕೊಳ್ಳುವಂಥದ್ದು. ಚಂದ್ರನ ಅನುಕೂಲ ಇರುವಂತಹ ಆ 19 ಡೇಟ್ಗಳನ್ನು ಹೇಳಿದ್ದೇನೆ. ಆ ಡೇಟ್ಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2 ಬಳಸ್ಕೊಳ್ಳಿ. ಎಲ್ಲ ಕಟಕ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಆಯುರಾರೋಗ್ಯ ಶಕ್ತಿ ಜಯಲಾಭ ಇಷ್ಟಾರ್ಥಗಳು ಸಿದ್ಧಿಯಾಗಲಿ. ವಾಹಿನಿ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.